ಇವತ್ತು ಏನು ಮೆಟ್ರೋ ಇಲಾಖೆ ಆಗಿರ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವ್ರಿಗೆ ನಾಚಿಕೆಗೇಡಿತನ. ಯಾಕಂತಂದ್ರೆ ಜನಗಳು ಇವತ್ತು ಅವರ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಇದೆ. ಅವರ ಮನೆಗೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆಗೆ ರೇಷನ್ ತರಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಈ ರೀತಿ ಶೋಚನೀಯ ಸ್ಥಿತಿಯಲ್ಲಿ ಇವತ್ತೇನೋ ಮೆಟ್ರೋದಲ್ಲಿ ಹೋದ್ರೆ ಇದು 2 ವೀಲರ್ ನಿಲ್ಲಿಸಿ ಕಾರ್ನೇ ನಿಲ್ಲಿಸಿ ಹೋದ್ರೆ ಒಂದು 10 ರೂಪಾಯಿ ಉಳಿಯುತ್ತೆ ಅನ್ನೋ ಯೋಚನೆಯಲ್ಲಿ ಇದ್ದಾಗ ಇವ್ರು ಏಕಾಏಕಿ 49ರಷ್ಟು ದರವನ್ನು ಏರಿಸ್ತಾರಂದ್ರೆ ಇವ್ರಿಗೆ ನಿಜವಾಗ್ಲೂ ಮನುಷ್ಯತ್ವ, ಮಾನವೀಯತೆ ಇದ್ಯಾವುದು ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಜನಗಳನ್ನ ಇವರು ರಾಕ್ಷಸರು ಅನ್ಕೊಂಡಿದಾರೋ ಮನುಷ್ಯರು ಅನ್ಕೊಂಡಿದಾರೋ ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ರೀತಿ ದುರಹಂಕಾರ, ಅಹಂಕಾರ ರೀತಿಯಲ್ಲಿ ವರ್ತಿಸ್ತಾ ಇರೋದು ಸರಿಯಲ್ಲ. ತಕ್ಷಣದಲ್ಲೇ ಏನು ಈ ದರವನ್ನು ಏರಿಸಿದ್ದಾರೆ, ತಕ್ಷಣದಲ್ಲೇ 49ರಷ್ಟು ದರವನ್ನು ಇಳಿಸಿ ಜನಗಳಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮುಂದಾಗಬೇಕು. ಇಲ್ಲ ಅಂತಂದ್ರೆ ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ರಾಜ್ಯಾಧ್ಯಕ್ಷರ ಮತ್ತು ಎಲ್ಲ ಕನ್ನಡ ಪರ ಪ್ರೇಮಿಗಳ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಏನು ಈ ಮೆಟ್ರೋ ಶಂಕರಣ್ಣನ ಕನಸು, 40 ವರ್ಷಗಳ ಹಿಂದಿನ ಕನಸು, ಆ ಮೆಟ್ರೋ ನಿಲ್ದಾಣಕ್ಕೂ ಒಂದು ನಿಲ್ದಾಣಕ್ಕೆ ಇವರು ಶಂಕರಣ್ಣನ ಹೆಸರು ಇಡೋ ಯೋಗ್ಯತೆ ಇಲ್ಲ. ಅಂದ್ರೆ ಇಂಥ ಸರ್ಕಾರಗಳು ಇದ್ರಷ್ಟು ಬಿಟ್ರಷ್ಟು ತಕ್ಷಣದಲ್ಲೇ ಶಂಕರಣ್ಣ ಅವರ ಹೆಸರು ಕೂಡ ತಕ್ಷಣದಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಇಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ. ಹಾಗೆ ಇವತ್ತೇನಾದ್ರೂ ಇವರು ಈ ದರವನ್ನ ಇಳಿಸದೆ ಇದೇ ರೀತಿ ಉಡಾಫೆ ಹೊಡ್ಕೊಂಡಿದ್ರೆ ಎಲ್ಲ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ, ಪರ ರಾಜ್ಯಾಧ್ಯಕ್ಷರ ಹೋರಾಟಗಾರರ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ನೇರವಾದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ.